ಅಲ್ಲ ಗೈಸ್ ತಮ್ನೇಲ್ ನೋಡ್ದಂಗೆ ಫಾರ್ ಸಪೋಸ್ ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಅಲ್ಲಿ ಯಾವ್ದಾದ್ರು ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಪ್ಲೀಸ್ ನಿಮ್ಗೆ ಆ ಕಾಲೇಜ್ ಚೆನ್ನಾಗಿದೆ ನಿಮ್ಗೆ ನೀವು ಕಾಲೇಜ್ಗೆ ಸ್ಯಾಟಿಸ್ಫೈ ಆಗಿದೆ ಅಂತಂದ್ರೆ ಪ್ಲೀಸ್ ಗೋ ರಿಪೋರ್ಟ್ ಟು ದ ಕಾಲೇಜ್ಗೆ ಅಡ್ಮಿಷನ್ ಆಗಿ. ಸೊ ಇದರಿಂದ ಅಡ್ವಾಂಟೇಜ್ ಏನಂತಂದ್ರೆ ಸಪೋಸ್ ನಿಮ್ಗೆ ಫಸ್ಟ್ ರೌಂಡ್ ಕಾಲೇಜ್ ಸಿಕ್ಕಿದೆ, ಸೊ ನೀವು ಸ್ಯಾಟಿಸ್ಫೈ ಆಗಿದೆ ಈ ಕಾಲೇಜಿನ ಸಿಗುತ್ತೆ ಅಂತ ಮುಂದೆನೆ ಪ್ರಿಡಿಕ್ಟ್ ಮಾಡಿರ್ತೀರಾ, ನಿಮ್ಗೆ ಕಾಲೇಜ್ ಸಿಕ್ಕಿರುತ್ತೆ, ನಿಮ್ಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಸೊ ನೀವು ಈಗ ರಿಪೋರ್ಟ್ ಮಾಡಿದ ಕಾಲೇಜ್ಗೆ ಅಡ್ಮಿಷನ್ ಆದ್ರೆ ನಿಮ್ಗೆ ಬೆನಿಫಿಟ್ ಏನಂತಂದ್ರೆ ಈಗ ಅಷ್ಟೊಂದು ಫಸ್ಟ್ ಎಲ್ಲರೂ ಸೆಕೆಂಡ್ ರೌಂಡ್ಗೂ ವೈಟ್ ಮಾಡ್ತಾ ಇರ್ತಾರೆ. ಬರ್ತಾ ಇದ್ದಾವೆ ಕೆಲವೊಂದು ಕಾಲೇಜಸ್ ಸಿಕ್ಕಿರಲ್ಲ, ಎಲ್ಲೂ ಸೆಕೆಂಡ್ ರೌಂಡ್ಗೂ ವೈಟ್ ಮಾಡ್ತಾ ಇರ್ತಾರೆ. ಅಂಡ್ ಈಗ ನೀವು ಫಸ್ಟ್ ರೌಂಡ್ ಅಲ್ಲಿ ಹೊರಟೋದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಪ್ರೋಸೆಸ್ ಸ್ವಲ್ಪ ಈಸಿ ಆಗಿಬಿಡುತ್ತೆ. ಯಾಕಂದ್ರೆ ಮತ್ತೆ ಎಲ್ಲರೂ ಸೆಕೆಂಡ್ ರೌಂಡ್ಗೆ ಎಲ್ಲ ಹೊರಟೋದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಟೈಮ್ ಲೇಟ್ ಆಗಿಬಿಡುತ್ತೆ, ಮತ್ತೆ ನೀವು ಅಲ್ಲಿ ರಿಪೋರ್ಟ್ ಮಾಡಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಹೋಗ್ಬಿಟ್ರೆ ಯಾರು ಅಷ್ಟೊಂದು ಇರಲ್ಲ, ಕಾಲೇಜಲ್ಲಿ ಈಸಿಯಾಗಿ ನೀವು ಅಡ್ಮಿಷನ್ ಆಗ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಫಸ್ಟ್ ಸಪೋಸ್ ನೀವು ನಿಮ್ಮ ಸಿಟಿ ಬಿಟ್ಟು ಬೇರೆ ಸಿಟಿಗೆ ಸ್ಟಡಿ ಮಾಡಕ್ ಹೋಗ್ತಿರ್ತೀರ, ಇಲ್ಲೋ ಬೆಂಗಳೂರಿಗೆ ಬಂದಿರ್ತೀರ ಸ್ಟಡಿ ಮಾಡಕ್ಕೆ, ಇಲ್ಲೊಂದು ಬೇರೆ ಸಿಟೀಸ್ ಕಡೆ ಹೋಗಿರ್ತೀರ ಸ್ಟಡಿ ಮಾಡಕ್ಕೆ. ಫಾರ್ ಸಪೋಸ್ ಫಸ್ಟ್ ಇಯರ್ ಸ್ಟಾರ್ಟ್ ಆಗಕ್ಕೆ ಮತ್ತೆ ಫಸ್ಟ್ ರೌಂಡ್ಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಫಸ್ಟ್ ರೌಂಡ್ ಆದ್ಮೇಲೆ ಇವನ್ ಇವಾಗ ಮ್ಯಾನೇಜ್ಮೆಂಟ್ ಸ್ವಲ್ಪ ಕೆಲವೊಂದು ಹೋಗಿದ್ರು ಫಸ್ಟ್ ರೌಂಡ್ ರಿಸಲ್ಟ್ ಆದ್ಮೇಲೆ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ರಿಸಲ್ಟ್ ಆದ್ಮೇಲೆ ಅದ ನಂತರ ಒಂದು ವೀಕ್ 10 ಡೇಸ್ ಗ್ಯಾಪ್ ಕೊಡ್ತಾರೆ ಕಾಲೇಜ್ ಸ್ಟಾರ್ಟ್ ಮಾಡಕ್ಕೆ. ಸೊ ನೀವು ಮುಂಚೆನೇ ಹೋದ್ರೆ ಸ್ವಲ್ಪ ನಿಮ್ಗೆ 10 ಡೇಸ್ 1 ವೀಕ್ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ನೀವು PG ಅಲ್ಲಿ ಇರ್ಬೇಕು, ಗೌರ್ಮೆಂಟ್ ಹಾಸ್ಟೆಲ್ ಇರ್ಬೇಕು, ಇಲ್ಲಾಂದ್ರೆ ಕಾಲೇಜ್ ಹಾಸ್ಟೆಲ್ ಇರ್ಬೇಕು. ಸೊ ನೀವು ಹೆಂಗೆ ಎಲ್ಲಿ ಸ್ಟೇ ಮಾಡ್ಬೇಕು ಅಂತ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ ನೀವು ಥಿಂಕ್ ಮಾಡಕ್ಕೆ. ಮತ್ತೆ ನೀವು ಕಾಲೇಜಲ್ಲಿ ಎಷ್ಟು ಫೀಸ್ ಕೇಳ್ತಾರೋ ಆ ಫೀಸ್ ಬಗ್ಗೆ ಎಲ್ಲ ನಿಮ್ಗೆ ಅನಲೈಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಅದೇ ನೀವು ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತಂದ್ರೆ ಈ ಒಂದು ನೀವು ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಹೋಗಿ, ಅಷ್ಟೇ ಇಷ್ಟ ಅಲ್ಲ. ಬಟ್ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಹೋಗಿ, ಇದು ಅಡ್ವಾಂಟೇಜ್. ಇಲ್ಲೊಬ್ರು ಸೆಕೆಂಡ್ ರೌಂಡ್ ಹೋಗಿದ್ರೆ ಏನ್ ಬೆನಿಫಿಟ್, ಸೆಕೆಂಡ್ ರೌಂಡ್ ಅಲ್ಲಿ ಅದೇ ಕಾಲೇಜ್ ಸಿಕ್ತಾರೆ ಅನ್ಕೋ, ಸುಮ್ಮನೆ ಟೈಮ್ ವೇಸ್ಟ್. ಯಾಕಂತಂದ್ರೆ ಮತ್ತೆ ಸೆಕೆಂಡ್ ರೌಂಡ್ ಹೋಗೋದಷ್ಟಕ್ಕೆ ನಾನು ಸೆಪ್ಟೆಂಬರ್ 4 ನಾನು ಕಾಲೇಜ್ ಬಂದಿದ್ದೆ, ನ್ಯೂ ಕಾಲೇಜ್ ಸೆಪ್ಟೆಂಬರ್ 4 ನನಗೆ ನೇಪ್ ಡೇಟ್ ಇದೆ ಸೆಪ್ಟೆಂಬರ್ 4. ಕಾಲೇಜ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 21, ನಮ್ಗೆ ಲೇಟೆಸ್ಟ್ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಇಯರ್. ಸೊ ಆಗ ನಾನು ಕಾಲೇಜ್ಗೆ ಹೋಗಿದ್ಮೇಲೆ ಸೆಕೆಂಡ್ ರೌಂಡ್ ಅವರು ಕಾಲೇಜ್ ಸ್ಟಾರ್ಟ್ ಆಗಿ 1 ವೀಕ್ 10 ಡೇಸ್ ಆಫ್ಟರ್ ಬಂದ್ರು. ಸೊ ಅವ್ರು ಸ್ವಲ್ಪ ಸಫರ್ ಆದ್ರು, ಎಲ್ಲಿರ್ಬೇಕು ಏನು PG ಅದು ಇದು ಸ್ವಲ್ಪ ಸಫರ್ ಆದ್ರು, ನನ್ನ ಸಿಲೆಬಸ್ ಅಲ್ಲೂ ಸಫರ್ ಆದ್ರು. ಸೊ ಅದಕ್ಕಾಗಿ ಫಸ್ಟ್ ರೌಂಡ್ ನಿಮ್ಗೆ ಸ್ಯಾಟಿಸ್ಫೈಡ್ ಕಾಲೇಜ್ ಸಿಕ್ಕಿದ್ರೆ ಪ್ಲೀಸ್ ರಿಪೋರ್ಟ್ ಕಮ್ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ಕಾಲೇಜ್ಗೆ. ಇದು ಅಡ್ವಾಂಟೇಜ್. ನೀವು ಬೇಕಂತಂದ್ರೆ ನಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಚೆನ್ನಾಗಿಲ್ಲ, ಸೆಕೆಂಡ್ ರೌಂಡ್ಗೆ ವೈಟ್ ಮಾಡ್ತೀನಿ, ಪರವಾಗಿಲ್ಲ ನಾನು ಇಷ್ಟು ವೈಟ್ ಮಾಡ್ತೀನಿ ಅಂತಂದ್ರೆ ಬೇಕಾದ್ರೆ ಸೆಕೆಂಡ್ ರೌಂಡ್ಗೆ ವೈಟ್ ಮಾಡಿ, ಅದೇನು ತಪ್ಪೇನ ಅಂತ ಇಲ್ಲ. ಬಟ್ ಮುಂಚೆ ನಿಮ್ಗೆ ಸ್ಯಾಟಿಸ್ಫೈ ಆಗಿದ್ರೆ ಫಸ್ಟ್ ನಲ್ಲೇ ಅಡ್ಮಿಷನ್ ಬೇಗ ಆಗ್ಬಿಡಿ, ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಷ್ಟೇನು ಅನ್ಬೆನಿಫಿಟೆಡ್ ಆಗಲ್ಲ, ನಿಮ್ಮಿಷ್ಟ ಅದು. ಬಟ್ ನನ್ ಪ್ರಿಫರ್ ಏನಂತಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಕಾಲೇಜ್ ಚೆನ್ನಾಗಿದೆ ಬಂದಿದೆ ಅಂತಂದ್ರೆ ಪ್ಲೀಸ್ ಗೋ ಟು ರಿಪೋರ್ಟ್ ಟು ಕಾಲೇಜ್ ರಿಪೋರ್ಟ್ ಮಾಡಿ ಕಾಲೇಜಲ್ಲಿ ಅಡ್ಮಿಷನ್ ಆಗುತ್ತೆ.